ಸ್ಟೇಟ್ ಲೆವೆಲ್ ಮೀಟಿಂಗ್ನಲ್ಲಿ ನನ್ನನ್ನು ಮಾತಾಡೋಕೆ ಬಿಟ್ಟರು, ಯಾರೂ ಬಿಡಲಿಲ್ಲ, ನಮ್ಮೊಬ್ಬರನ್ನೇ ಬಿಟ್ಟಿದ್ದು. ನಾನು ಆಗ ಹೇಳಿದೆ, ಇದೇ ವರ್ಡ್ ಹೇಳಿದೆ, ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳ್ತಾರೆ, ಚಿನ್ನನೂ ಇಲ್ಲ ಬೆಳ್ಳಿನೂ ಇಲ್ಲ, ಇದು ಕಬ್ಬಣಕ್ಕೂ ಕಡಿಮೆ, ಎಷ್ಟು ರೈತನಿಗೆ ತೊಂದರೆ ಇದೆ ಅನ್ನೋದು ನಮಗೆ ಗೊತ್ತು. ನೀವು ಬರ್ಬೇಕು ಸರ್ ಅಂತ ಎಲ್ಲ ಹಿಂಸೆ ಮಾಡ್ತಿದ್ರು ಅವರು, ಆ ಕಡೆಯವರೆಲ್ಲ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಈಗ ಮೇಕ್ ಇನ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೊಳಿಸಿದೆ. ಅದರ ಭಾಗವಾಗಿ ಅದಕ್ಕಿಂತ ಮುಂಚೆನೇ ಒಂದು ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಜಾರಿಯಲ್ಲಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ತಾಳೆ ಬೆಳೆಯುವಂಥ ಯೋಜನೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿನ ಇದುವರೆಗೂ ಖರ್ಚು ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಿದೆ. ಆದರೆ ಇತ್ತೀಚೆಗೆ ಈ ತಾಳೆ ಬೆಳೆಗಾರರನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅದು ಯಾವ ರೀತಿ ಆಗಿದೆ, ಯಾವ ರೀತಿ ಸಮಸ್ಯೆ ಎದುರಿಸ್ತಿದ್ದಾರೆ ತಾಳೆ ಬೆಳೆಗಾರರು ಅನ್ನೋದನ್ನು ನಿಮ್ಮ ಮುಂದೆ ಒಂದು ಸಾಕ್ಷಿ ಸಮೇತ ಒಂದು ವರದಿಯನ್ನು ನೀಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಸಮಸ್ಯೆ ಎದುರಿಸ್ತಿರ್ತಕ್ಕಂಥ ರೈತರು ಜೊತೆಗೆ ಈ ಮಂಡ್ಯ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಈರಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಅವರು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಸರ್, ನಿಮಗೆ ಸ್ವಾಗತ. ತಮಗೂ ಸ್ವಾಗತ. ಏನು ಸಮಸ್ಯೆ ಏನಾಗಿದೆ ಅಂತ ತಿಳಿಸಿ ನೀವು. ಸರ್, ಏನು ಅಂದರೆ ಇವತ್ತಿನ ದಿವಸ ರೈತನಿಗೆ ಹಲವಾರು ಆಮಿಷವನ್ನು ಕೊಡ್ತಾರೆ. ಕಾರಣವಾದರೂ ಇಷ್ಟೇ, ಈ ತಾಳೆ ಬೆಳೆಯನ್ನು ಹಾಕುವಾಗ ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿದ್ರು. ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿ ಆಗಿನ ಎಮ್ ಡಿ ಅವರಾದಂಥ ಮಹೇಶ್ ಅವರು ಭಾಳ ಪ್ರೋತ್ಸಾಹವನ್ನು ಕೊಟ್ಟರು ರೈತರಿಗೆ. ಇತ್ತೀಚೆಗೆ ಬಂದಂಥ ಯಾವ ಅಧಿಕಾರಿಯೂ ಸುಧಾ ಯಾವುದೇ ಒಂದು ಏನು ಹಿಂದೆ ಇದ್ರಲ್ಲ ಮಹೇಶ್ ಅವರು, ಅವರ ರೀತಿ ಕೆಲಸವನ್ನು ಒಬ್ಬರೂ ಸುಧಾ ಮಾಡಿಲ್ಲ. ಆ ಮಹೇಶ್ ಅವರು ಭಾಳ ರೈತರನ್ನು ಕರೆದು ಅವ್ರಿಗೆ ಹುರಿದುಂಬಿಸಿ ಅವರು ನಮ್ಮ ಏನು ಒಂದು ಈ ತಾಳೆ ಬೆಳೆ ಇದೆ, ಆ ಒಂದು ತಾಳೆ ಬೆಳೆಯ ಹತ್ತಿರ ಬಂದು ಇದರ ಸಮಸ್ಯೆಗಳಿವೇನಿವೆ, ಇದರ ಬಗ್ಗೆ ಏನಾದರೂ ಕಷ್ಟಗಳಿವೆಯಾ, ಇವೆಲ್ಲವನ್ನು ವಿಚಾರಿಸ್ತಿದ್ರು. ಆಗ ನಾವು ಅವ್ರಿಗೆ ಹೇಳ್ತಿದ್ದೋ, ಇಂಥ ತೊಂದರೆ ಇದೆ ಸರ್, ಇಂಥವರ ಇವರ ವಿಜ್ಞಾನಿಗಳನ್ನ ಕರೆಸ್ಬೇಕು, ಪ್ರತಿಯೊಂದನ್ನು ಕೇಳ್ತಿದ್ದೋ. ಆಗ ಅವರು ಅದೇ ರೀತಿಯಾಗಿ ಕರೆಸಿ ನಮ್ಮ ರೈತರಿಗೆ ಬಹಳ ಸಹಕಾರವನ್ನು ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಯಾವುದೇ ಒಂದು ಸಹಾಯವನ್ನು ಮಾಡ್ದೇ ಇವತ್ತಿನ ದಿವಸ ಇಂಥ ಬೃಹದಾಕಾರವಾಗಿ ಬೆಳೆದಿರುವಂಥ ಈ ಒಂದು ತಾಳೆ ಬೆಳೆಗೆ ಯಾರೂ ದಿಕ್ಕು ದೆಸೆ ಇಲ್ಲದೇ ಆಗಿದೆ. ಇದು ಏನು ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿದ್ರೋ, ಈ ಚಿನ್ನ ಅಲ್ಲ, ಕಬ್ಬಣಕ್ಕೂ ಇಲ್ಲ. ಎಲ್ಲ ಸವಲತ್ತುಗಳನ್ನೂ ಈ ಬಂದಂಥ ಸವಲತ್ತುಗಳನ್ನ ಏನು ಒಂದು ಪ್ರೈವೇಟ್ ಕಂಪ್ನಿಗೆ, ಈಗ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಸುಧಾ ಇದನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಕೊಟ್ಟಿದ್ದಾರೆ. ಮೊದಲು ರುಚಿ ಗೋಲ್ಡ್ಗೆ ಅವ್ರಿಗೆ ಕೊಟ್ಟರು, ಇವಾಗ ಪತಾಂಜಲಿ ಅವ್ರಿಗೆ ಕೊಟ್ಟಿದ್ದಾರೆ. ಈ ಪತಾಂಜಲಿ ಇವರೆಲ್ಲರನ್ನೂ ಬುಕ್ ಮಾಡುವುದಕ್ಕೆ ಒಬ್ಬ ಬಾಬು ಅಂತ ಒಬ್ಬರು ಮೇಧಾವಿ ಇದ್ದಾರೆ. ಅವರು ನಮಗೆ ಸಿಕ್ಕೇ 3 ವರ್ಷವಾಗಿದೆ. ಇಲ್ಲಿ ಗೊಬ್ಬರವನ್ನು ಕೊಡ್ತಿದ್ರು ಉಚಿತವಾಗಿ, ಅದು ಕಣ್ಮರೆಯಾಗಿದೆ. ಆಮೇಲೆ ಇಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಸವಲತ್ತುಗಳಿಲ್ಲ. ಅವ್ರು ಬಂದು ಒಂದು ದಿವಸನೂ ಒಂದು ಮೀಟಿಂಗ್ ಕರೆದಿಲ್ಲ. ಹಿಂದೆ ಫಾರ್ಮ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಮೈಸೂರಿನಲ್ಲಿ ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಕರೀತಿರು. ಇವಾಗ 3 ವರ್ಷ ಆದರೂ ಒಂದು ಮೀಟಿಂಗ್ ಇಲ್ಲ. ಏನೇನು ನಮ್ಮ ಕಷ್ಟ ಸುಖಗಳನ್ನು ಕೇಳೋರು ದಿಕ್ಕಿಲ್ಲ, ಈ ಸವಲತ್ತುಗಳನ್ನು ಕೊಡೋರಿಲ್ಲ. ಆಮೇಲೆ ಲೇಬರ್ ಸಮಸ್ಯೆ, ಸಿಕ್ಕಾಬಟ್ಟೆ ಸಮಸ್ಯೆ ಇದೆ ಲೇಬರ್ದು. ಈ ಹಣ್ಣು ಕೀಳೋರಿಲ್ಲ. ಎಲ್ಲ ಹಣ್ಣುಗಳನ್ನು ಎಲ್ಲವನ್ನು ತಿಂದು ಕೊನೆಗೆ ಉಳಿದಂಥದ್ದು ನಮಗೆ. ಏನು 10 ದಿವಸಕ್ಕೆ ಒಂದು ಸಾರಿ ಹಣ್ಣನ್ನು ಕಟಾವು ಮಾಡಬೇಕೆಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಈಗ 20 ದಿವಸಕ್ಕೂ ಮಾಡ್ತಾರೆ, 15 ದಿವಸಕ್ಕೂ ಮಾಡ್ತಾರೆ, 25 ದಿವಸಕ್ಕೂ ಮಾಡ್ತಾರೆ. ಯಾರು ಹೇಳೋರು ಕೇಳೋರು ಯಾರೂ ದಿಕ್ಕಿಲ್ಲ ಇದಕ್ಕೆ. ಆದ್ದರಿಂದ ಇಂಥ ಸಮಸ್ಯೆಯನ್ನು ರೈತರಿಗೆ ಒಡ್ಡಿದ್ರೆ ಇನ್ನು ಖಂಡಿತವಾಗಲೂ ರೈತ ಯಾವುದೇ ಒಂದು ಬೆಳೆಯನ್ನು ಬೆಳೆಯೋದಕ್ಕೂ ಆಗೋದಿಲ್ಲ. ಆದ್ದರಿಂದ
ಇದೆಲ್ಲವನ್ನು ತೋಟಗಾರಿಕೆ ಇಲಾಖೆಯ ಮಂತ್ರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳು ಎಲ್ಲವನ್ನು ಪರಿಶೀಲನೆ ಮಾಡಬೇಕು. ನಾವನ್ಕ ಇವಾಗ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ಈ ಕಂಪ್ಲೀಟ್ ಈ ಏನು ಒಂದು ತಾಳೆ ನಂದು ಒಂದು 300 ಗಿಡ ಇದೆ, ಈ 300 ಗಿಡನೂ ಕಂಪ್ಲೀಟಾಗಿ ನೋಡಿ ಇಲ್ಲೇ ನಾನು ಕಿಳ್ಸೋಕ್ಕೆ ರೆಡಿಯಾಗಿದ್ದೇನೆ. ಎಲ್ಲ ಕಿಳಿಸಿದ್ದೇನೆ, ಸ್ವಲ್ಪ ಇನ್ನೂ ಕಿಳ್ಸೋಕ್ಕೆ ತಯಾರಾಗಿಬಿಟ್ಟಿದ್ದೇನೆ. ಆದರೆ ಯಾರೋ ಒಬ್ಬರು ಬಂದು ಇದು ತಡೆದ್ರು, ದಯಮಾಡಿ ಕಿಳಿಸ್ಬೇಡಿ ಸರ್, ನಾವೇನಾದ್ರು ಒಂದು ಸಹಾಯ ಮಾಡ್ತೇವೆ ಅಂತ ಮಧ್ಯೆ ಬಂದಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾನು ಇನ್ನೊಂದು 3-4 ದಿವಸದಲ್ಲೇ ಅವ್ರು ಆಗೋದಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನು 3-4 ದಿವಸದಲ್ಲಿ ಈ ಎಲ್ಲ ತಾಳೆ ಗಿಡವನ್ನು ಕಿಳಿಸಿ ರೈತನಿಗೆ ಇದರಿಂದ ಎಷ್ಟು ಆರ್ಥಿಕವಾಗಿ ನಷ್ಟ ಇದೆ ಅದನ್ನು ಕೋರ್ಟ್ಗೋ ಇನ್ನೊಂದಕ್ಕೋ ಹಾಕಿ ನಾವು ಏನು ಇದರಿಂದ ನಷ್ಟ ಆಗಿರೋದು ನಷ್ಟನ ಪರಿಹಾರದ ರೂಪದಲ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋರಾಟ ಮಾಡ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಈ ಒಂದು ಇದಕ್ಕೆ ಸಹಕಾರ ಕೊಟ್ಟ ಪತ್ರಕರ್ತರಿಗೆಲ್ಲ ನಮಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸರ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.